ಶಿವಮೊಗ್ಗದಲ್ಲಿ ಸ್ವಾಮಿ ವಿವೇಕಾನಂದ ಅವರ ಜಯಂತಿಯನ್ನು ಆಚರಿಸಲಾಯಿತು. ನಗರದ ಮಹಾವೀರ ವೃತ್ತದಲ್ಲಿ NSUIಯಿಂದ ಈ ಆಚರಣೆ ಮಾಡಲಾಯಿತು. ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯ HC ಯೋಗೀಶ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಪಾಲ್ಗೊಂಡಿದ್ದರು. ಕೀರ್ತಿ ಗಣೇಶ್, HC ಯೋಗೀಶ್ ಅವರು ಈ ವೇಳೆ ವಿವೇಕಾನಂದರ ಬಗ್ಗೆ ಮಾತನಾಡಿದರು. ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಡಬೇಕು ಅಂತ ಕರೆ ಕೊಟ್ಟರು. ಧನ್ಯವಾದ ತಿಳಿಸ್ತಾ ನಿಮಗೂ ಸಹ ನಾನು ಅಭಿನಂದನೆ ತಿಳಿಸ್ತಾ ನಾನು ಜಾಸ್ತಿಯನ್ನು ಹೇಳಕ್ ಹೋಗೋದಿಲ್ಲ. ವಿವೇಕಾನಂದಜಿ ಅವರು ಸಾಕಷ್ಟು ಯುವಕರ ಬಗ್ಗೆ ಯುವಕರ ಒಂದು ಚಿಂತನೆಯನ್ನ ಹೊಂದಿರತಕ್ಕಂಥವ್ರು. ಸೊ ಯುವಕರಿಗೆ ಅನೇಕ ಒಂದು ಮೋಟಿವೇಶನಲ್ ಸ್ಪೀಚ್ ಆಗಿರ್ಬೋದು, ಮೋಟಿವೇಶನಲ್ ಮೆಸೇಜ್ ಆಗಿರ್ಬೋದು ಸಾಕಷ್ಟು ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲನೂ ನಾವು ನೆನೆಸ್ತಾ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡಬೇಕು. ಮತ್ತೆ ಇವತ್ತು ನಮ್ಮ ನಿಗಮದಲ್ಲಿ ಸಾಕಷ್ಟು ಯೋಜನೆಗಳಿವೆ. ವಿದ್ಯಾರ್ಥಿಗಳಿಗೆ ಅರಿವು ಎಜುಕೇಶನ್ ಲೋನ್ ಇದೆ, ಮತ್ತೆ ವಿದೇಶಕ್ಕೆ ಹೋಗೋದಕ್ಕೆ ಸಹ ಅನೇಕ ಲೋನ್ ಸಹ ಇದೆ. ಅದನ್ನೆಲ್ಲ ತಾವು ವಿದ್ಯಾರ್ಥಿಗಳು OBC ವಿದ್ಯಾರ್ಥಿಗಳು ಉಪಯೋಗಿಸ್ಕೊಳ್ಬೇಕು ಅಂತ ಕೇಳ್ಕೊಂತ ಇಲ್ಲಿ ಕರೆದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರೆ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ಜಯಂತಿ ವಿಚಾರವಾಗಿ ನಾವು ನೀವೆಲ್ಲರೂ ಇದೀಗ ತಾನು ಉದ್ಘಾಟನೆ ಮಾಡಿರ್ತಕ್ಕಂಥ ವಿಶ್ವಾಸ್ ಆಪ್ ನ ತಮ್ಮೆಲ್ಲರ ವಿಶ್ವಾಸವನ್ನು ತೆಗೆದುಕೊಂಡಿರ್ತಕ್ಕಂಥ ಕೀರ್ತಿ ಗಣೇಶರವರು ಈ ಒಂದು ಜಯಂತಿಯನ್ನ ಈ ಒಂದು ಶಿವಮೊಗ್ಗ ನಗರದಲ್ಲಿರ್ತಕ್ಕಂಥ ಮಹಾವೀರ ವೃತ್ತದಲ್ಲಿ ಸ್ವಾಮಿ ವಿವೇಕಾನಂದರು ಹಾಗೂ ಮಹಾವೀರರು ಎಲ್ಲರೂ ಕೂಡ ಧರ್ಮವನ್ನ, ಶಾಂತಿಯನ್ನ, ಸಂದೇಶವನ್ನು ಕೊಟ್ಟಿರ್ತಕ್ಕಂಥ, ರಾಜ್ಯಾದ್ಯಂತ ದೇಶಾದ್ಯಂತ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಒಂದು ವೃತ್ತದಲ್ಲಿ ಇದೀಗ ತಾನೇ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥದ್ದು. ತಮಗೆಲ್ಲರಿಗೂ ಕೂಡ ತಾವು ಹುಟ್ಟಿರ್ತಕ್ಕಂಥ ದಿನಾಂಕವನ್ನು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ಭಾಷಣ ಮಾಡಿರ್ತಕ್ಕಂಥ ದಿನಾಂಕ ಗೊತ್ತಾ? ಇಸ್ವಿ ಗೊತ್ತಾ? ಹೋಗಲಿ ಹೇಳಿ ನೋಡೋಣ. 1863 23 93 24 23. ಓಕೆ. ಸೊ ಬಹಳಷ್ಟು ದಿನಾಂಕಗಳನ್ನ ನಾವು ನಮ್ಮ ಜೀವನದಲ್ಲಿ ನಮ್ಮ ಹುಟ್ಟಿದ ಹಬ್ಬದ ದಿನಾಂಕಗಳನ್ನ ಕೂಡ ನಾವು ಜ್ಞಾಪಕ ಮಾಡ್ಕೊಂಡಿರ್ತೀವಿ. ಆದೇಶ ಹೇಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಹಾಗಾಗಿ ನಮ್ಮ ವಿಶ್ವಾಸ ಆಪ್ ಅಂತಕ್ಕಂಥದ್ದನ್ನು ಕೂಡ ಇವ್ರಿಗೆ ಏನಾದ್ರು ಇವತ್ತು ಸರ್ಕಾರವನ್ನು ಕೊಟ್ಟು ಕೀರ್ತಿ ಗಣೇಶ್ ಅವರು ಕೂಡ ನಿಮಗೆ ಬಹಳಷ್ಟು ಸರ್ಕಲ್ಗಳಲ್ಲಿ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಬೇರೆ ಬೇರೆಯವರು NSUIಯಿಂದ ಕಾರ್ಯಕ್ರಮ ಬಹಳಷ್ಟು ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರ ಬಗ್ಗೆ ಪೂರ್ವದಿಂದ ಪಶ್ಚಿಮವನ್ನ ಒಗ್ಗೂಡಿಸೋ ವಿಚಾರವಾಗಿ ನಾವೆಲ್ಲರೂ ಕೂಡ ನೋಡಿರ್ತಕ್ಕಂಥದ್ದುಂಟು. ಧಾರ್ಮಿಕವಾಗಿ